ವೆಲ್ಕಮ್ ಟು ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ಭಾಳ ಮುಖ್ಯವಾದ ಒಂದಿಷ್ಟು ಮಾಹಿತಿಯೊಂದಿಗೆ ಈ ದಿನ ವಿಡಿಯೋದೊಂದಿಗೆ ತಮ್ಮೊಂದಿಗೆ ಬರ್ತಾ ಇದ್ದೇನೆ. ನಾನು ವಿಡಿಯೋವನ್ನು ಪ್ರಾರಂಭಿಸೋಕ್ಕಿಂತ ಮೊದಲು ಈಗಾಗಲೇ KCETಗೆ ಹಲವಾರು ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಕ್ಸಸ್ಫುಲ್ಲಾಗಿ ಅರ್ಜಿಗಳನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಡ್ರಾಫ್ಟ್ ಕಾಪಿಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿ ಅದಾದ ನಂತರ ಆ ಎಕ್ಸಾಮ್ನ ಫೀ ಪೇಮೆಂಟನ್ನು ಮಾಡಿ ಫೈನಲ್ ಸಬ್ಮಿಟ್ ಕಾಪಿಯನ್ನು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳು. ಆದರೆ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ KEದಲ್ಲಿರುವ ಒಂದಿಷ್ಟು ಸಾಫ್ಟ್ವೇರ್ಗಳ ತೊಂದರೆಯಿಂದ ಆ ಅಪ್ಲಿಕೇಶನನ್ನು ಹಾಕೋ ಸಂದರ್ಭದಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಕೂಡ ಆಗ್ತಾ ಇದ್ದಾವೆ. ತಾವು ಇವುಗಳನ್ನು ಕಡ್ಡಾಯವಾಗಿ ಗಮನಿಸಿ ಮುಂದುವರಿಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏಕೆಂದರೆ ತಾವು ಲಾಗಿನ್ ಯೂಸರ್ ID ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳೋ ಸಂದರ್ಭದಲ್ಲಿ ತಮ್ಮ ಡೇಟ್ ಆಫ್ ಬರ್ತು ರಾಜ್ಯ ವಿದ್ಯಾರ್ಥಿಗಳಾದರೆ ಆಟೋಫಿಚ್ ಆಗಿರ್ತದೆ, ಮತ್ತು CBSE ICSE ವಿದ್ಯಾರ್ಥಿಗಳಾದರೆ ತಾವು ಎಂಟ್ರಿ ಮಾಡಿರ್ತೀರ, ಸರಿಯಾಗಿರ್ತಕ್ಕಂಥ ಒಂದು ಡೇಟ್ ಆಫ್ ಬರ್ತ್ ಜನ್ಮ ದಿನಾಂಕವನ್ನು ಎಂಟ್ರಿ ಮಾಡಿರ್ತೀರ. ಮುಂದಿನ ಕಾಲಮ್ನಲ್ಲಿ ಹೋಗಿ ನೀವು ಡ್ರಾಫ್ಟನ್ನು ತೆಕ್ಕೊಳ್ಬೇಕಾದಾಗ ಅಲ್ಲಿ ನಿಮ್ಮ ದಿನಾಂಕ ಮತ್ತು ತಿಂಗಳುಗಳು, ಹುಟ್ಟಿದ ತಿಂಗಳು ಮತ್ತು ಹುಟ್ಟಿದ ದಿನಾಂಕ ಹಿಂದೆ ಮುಂದಾಗಿ ಬರ್ತದೆ. ಈಗ 21 ಜೂನ್ ಇತ್ತು ಅಂತಂದರೆ ಅಲ್ಲಿ ಜೂನು 21 ಬರ್ತದೆ. ಅದನ್ನು ತಾವು ಒಂದಿಷ್ಟು ಗಮನಿಸಬೇಕು. ಅದೊಂದು ಗಮನಿಸಿಕೊಂಡು ಅಪ್ಲಿಕೇಶನ್ ಮುಂದುವರಿಬೇಕು ಒಂದನೇದು. ಇನ್ನೊಂದು ಬಹಳ ಮುಖ್ಯವಾಗಿರೋದು ಸಂಗತಿ ಅಂತಂದರೆ, ಬೇರೆ ಬೇರೆ ಮೀಸಲಾತಿ ಪ್ರವರ್ಗಗಳ ಅಡಿಯಲ್ಲಿ ಕೋರಿ ಆ ಮೀಸಲಾತಿಯನ್ನು ಕೋರಿ ಅರ್ಜಿ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳು. ಫಾರ್ ಎಕ್ಸಾಂಪಲ್, ನಾನೀಗೊಂದು 2B ಒಂದು ಕೆಟಗರಿಯ ವಿದ್ಯಾರ್ಥಿ ತನ್ನೇನೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇರ್ತಾನೆ, ಎಲ್ಲವನ್ನು ಪೂರ್ಣಗೊಳಿಸಿ ತನ್ನ ಮೀಸಲಾತಿಯನ್ನು 2Bಯಲ್ಲಿ ಕ್ಲೇಮ್ ಮಾಡಿರ್ತಾನೆ. RD ಸಂಖ್ಯೆಯನ್ನು ಹಾಕ್ತಾನೆ, RD ಫೆಚ್ ಆಗ್ತದೆ, ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರ್ತದೆ ಮತ್ತು ನೇಮ್ ಮ್ಯಾಚ್ಡ್ ಅಂತ ಬರ್ತದೆ. ಅಪ್ಲಿಕೇಶನ್ ಮುಂದುವರಿತದೆ. ಕೊನೆಗೆ ತನ್ನ ಡ್ರಾಫ್ಟ್ ಕಾಪಿಯನ್ನು ತೆಕ್ಕೊಳ್ತಾನೆ. ಡ್ರಾಫ್ಟ್ ಕಾಪಿಯನ್ನು ತೆಕ್ಕೊಂಡಾಗ ಅಲ್ಲಿ ಜನರಲ್ ಮೆರಿಟ್ ಅಂತ ಬರ್ತಾ ಇದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ. ಅವನು ಮೀಸಲಾತಿ ಪ್ರವರ್ಗವನ್ನು ಕ್ಲೇಮ್ ಮಾಡ್ತಕ್ಕಂಥದ್ದು 2Aನಲ್ಲಿ, ಆದರೆ ಡ್ರಾಫ್ಟ್ ಕಾಪಿಯನ್ನು ತೆಗೆದುಕೊಂಡಾಗ ಜನರಲ್ ಮೆರಿಟ್ ಅಂತ ಬರ್ತಾ ಇದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಆಗ್ತಾ ಇದೆ. ನೀವು ಯಾವುದೇ ಕಾರಣಕ್ಕೂ ಸಾಫ್ಟ್ವೇರ್ ಕಂಪ್ಲೀಟಾಗಿ ಅಪ್ಡೇಟ್ ಆಗೋವರೆಗೂ ಕೂಡ ಒಂದಿಷ್ಟು ಕೇಳಿಕೊಂಡು ಕೊನೆಗೆ ತಾವು ಸಬ್ಮಿಟ್ ಮಾಡಿ ಅಪ್ಲಿಕೇಶನ್. ಅಲ್ಲಿವರೆಗೂ ಕೂಡ ತರಾತುರಿಯಿಂದ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡಿ ಅಂಥೇಳಿ ತಮ್ಮಲ್ಲಿ ಮತ್ತೊಂದು ಸಾರಿ ನಾನು ವಿನಂತಿಯನ್ನು ಮಾಡ್ತಾ ಈ ದಿನದ ಆ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಆ ವಿಡಿಯೋದ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತಂದರೆ, ಕಡಿಮೆ ಖರ್ಚಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹೇಗೆ ಮುಗಿಸೋದು ಅಂತಕ್ಕಂಥದ್ದು ಮುಖ್ಯವಾಗಿರೋ ಮಾಹಿತಿ ಹೊಂದಿದೆ. ಅದಕ್ಕೂ ಮೊದಲು ನನ್ನ ಈ ವಿಡಿಯೋವನ್ನು ಯಾರೆಲ್ಲ ಪ್ರಥಮ ಬಾರಿ ಕೇಳ್ತಾ ಇದ್ದೀರಿ, ವೀಕ್ಷಿಸ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈಗಿನ ವಿಡಿಯೋದಲ್ಲಿ ಮುಖ್ಯವಾಗಿ ವಿಷಯ ಅಂತಂದರೆ, ಇಂಜಿನಿಯರಿಂಗ್ ಪದವಿಯನ್ನು ಹೇಗೆ ನಾವು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮುಗಿಸ್ಬೇಕು ಅಂತಕ್ಕಂಥ ಒಂದು ವಿಷಯ. ಅದರಲ್ಲಿ KEದವರು ಹೊರಡಿಸಿರುವ ಆದೇಶಗಳಲ್ಲಿ ಒಂದು SNQ ಕೋಟಾ ಅಂತಕ್ಕಂಥ ಒಂದು ಅಂಶ ಇದೆ. ಅದು ಸೂಪರ್ ನ್ಯೂಮರರಿ ಕೋಟಾ. ಇದನ್ನು ಸಂಖ್ಯಾಧಿಕ ಸೀಟುಗಳು ಅಂಥೇಳಿ ಕರೀತಾರೆ. ಏನದು ಸಂಖ್ಯಾಧಿಕ ಸೀಟುಗಳು? ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು, ಏಡೆಡ್ ಇಂಜಿನಿಯರಿಂಗ್ ಕಾಲೇಜುಗಳು, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಮೈನಾರಿಟಿ ಮ್ಯಾನೇಜ್ಮೆಂಟ್ ಇರತಕ್ಕಂಥ ಇಂಜಿನಿಯರಿಂಗ್ ಕಾಲೇಜುಗಳು ಅಥವಾ ನಾನ್ ಮೈನಾರಿಟಿ ಇಂಜಿನಿಯರಿಂಗ್ ಕಾಲೇಜುಗಳು, ಜೊತೆಗೆ ಯೂನಿವರ್ಸಿಟೀಸು. ಈಗ ರೇವಾ ಯೂನಿವರ್ಸಿಟಿ ಇದೆ, ಈಗ ಇತ್ತೀಚೆಗೆ RV ಯೂನಿವರ್ಸಿಟಿ ಇದೆ, ಹೀಗೆ ಬೇರೆ ಬೇರೆ ಎಲ್ಲ ಯೂನಿವರ್ಸಿಟಿ ಕಾಲೇಜಸ್ಗಳಿದ್ದಾವೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕಾಲೇಜ್ ಇದೆ. ಹೀಗೆ ಇವೆಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬೇರೆ ಬೇರೆ ಸ್ಟ್ರೀಮ್ನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗಕ್ಕೆ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ. ಉದಾಹರಣೆ ಹೇಳೋದಾದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಸಿವಿಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಾನಿಕ್ಸು, ಹೀಗೆ ಸುಮಾರು ಒಂದು 35 ವಿಭಾಗಗಳು ಇಂಜಿನಿಯರಿಂಗ್ನಲ್ಲಿ ಬೇರೆ ಬೇರೆ ಸ್ಟ್ರೀಮ್ಗಳಿದ್ದಾವೆ. ಆ ರೀತಿ ಇದ್ದಾಗ, ಫಾರ್ ಎಕ್ಸಾಂಪಲ್, ನಾನು ಒಂದು ಕಾಲೇಜನ್ನು ತನಗೆ ಹೇಳಬೇಕಾಯಿತು ಅಂತಂದರೆ, ಯಾವುದೇ ಒಂದು ಕಾಲೇಜ್, ನಮ್ಮ ಇಂಜಿನಿಯರಿಂಗ್ ಕಾಲೇಜನ್ನು ತೆಕ್ಕೊಂಡ್ರೆ CSEಗೆ ನಿಮಗೆ ಟೋಟಲ್ ಇರ್ತಕ್ಕಂಥ ಒಟ್ಟು ಸೀಟುಗಳು ಒಂದು 60 ಸೀಟ್ ಇರ್ತವೆ ಅಂತ ತಾವು ತಿಳಿರಿ. ಆ 60 CSE ಸ್ಟ್ರೀಮ್ಗೆ ಇರತಕ್ಕಂಥ ಸೀಟುಗಳು. ಹೀಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್, ಹೀಗೆ ಬೇರೆ ಬೇರೆ ಒಂದು 60 ಇರ್ತವೆ. ಬೇರೆ ಬೇರೆ ಕಾಲೇಜುಗಳಲ್ಲಿ ಆ ಸೀಟುಗಳನ್ನು AICTEಯಿಂದ
ಅನುಮೋದನೆಯನ್ನು ಮತ್ತು ರಾಜ್ಯ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದು ಹೆಚ್ಚು ಮಾಡಿರತಕ್ಕಂಥವುಗಳು ಕೂಡ ಇದ್ದಾವೆ. ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋದರೆ ಭಾಳಷ್ಟು ಇದ್ದಾವೆ. ಜೊತೆಗೆ ಆಟೋನಮಸ್ ಕಾಲೇಜಸ್ಗೆ ಹೋದರೆ ಅವರು 60 ಇದ್ದದ್ದು 120 ಇಂಜಿನಿಯರಿಂಗ್ ಸೀಟ್ ಮಾಡಿಕೊಳ್ತಾರೆ. ಒಂದೊಂದು ಸ್ಟ್ರೀಮಿಗೆ ನಾನು ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಹೇಳ್ತಾ ಇರೋದಿದೆ 60 ಇಂಜಿನಿಯರಿಂಗ್ ಸೀಟ್ಸ್ ಇರ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರ್ಯಾಂಚಿಗೆ ತಾವು ಸಂಬಂಧಪಟ್ಟಂತೆ ನೋಡೋದಾದರೆ ಈ ಸೂಪರ್ ನ್ಯೂಮರರಿ ಕೋಟಾ ಅಂದರೆ ಸಂಖ್ಯಾಧಿಕ ಸೀಟ್ಗಳು 60 ಸೀಟ್ಗಳಿದ್ದರೆ ಅದರಲ್ಲಿ 5% ಅಂದರೆ 3 ಸೀಟ್ಗಳನ್ನು SNQ ಕೋಟಾ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಮೀಸಲಿಟ್ಟಿರ್ತಾರೆ. ಇದು ತಾವು ಗಮನಿಸಲೇಬೇಕು. ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಏನೆಲ್ಲ ಮಾಡಬೇಕೆಂಬುದನ್ನು ನಾನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತೇನೆ. ಈ SNQ ಆ ಸೀಟನ್ನು ಪಡಿಬೇಕು ಅಂತಂದರೆ ತಾವುಗಳು ಏನು ಮಾಡಬೇಕು? ಈ ಕೋಟಾ ತಂದಿರತಕ್ಕಂಥ ಉದ್ದೇಶ ರಾಜ್ಯ ಸರ್ಕಾರದಿಂದ ರಾಜ್ಯದಲ್ಲಿರ್ತಕ್ಕಂಥ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಹಣ ಕೊಟ್ಟು ಯಾರೆಲ್ಲ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂಥವರಿಗೆ ಅನುಕೂಲ ಆಗಲಿ ಅನ್ನೋ ಸಲುವಾಗಿ SNQ ಕೋಟಾವನ್ನು ತಂದಿದ್ದಾರೆ. ತಾವೆಲ್ಲರೂ ಕೂಡ ಈ SNQ ಕೋಟಾವನ್ನು ಅತಿ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ತಾವು ಬಳಸ್ಕೊಂಡ್ರೆ ತಮ್ಮ ಮಗುಗೆ ಅಥವಾ ತಮ್ಮ ಮಗಳಿಗೆ ಕೂಡ SNQ ಕೋಟಾದಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕರೆ ಅತ್ಯಂತ ಕಡಿಮೆ ದರದಲ್ಲಿ ತಾವು ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸ್ತೀರಿ. ಅವರುಗಳ ಮೆರಿಟ್ ಆಧಾರದ ಮೇಲೆ ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಅವರಿಗೆ ಅವಕಾಶಗಳು ಸಿಗ್ತವೆ. ಆ ಸೂಪರ್ ನ್ಯೂಮರರಿ ಸೀಟ್ ಅವಕಾಶಗಳು ಸಿಗಬೇಕಾದ್ರೆ ಒಂದು ಸರ್ಕಾರದ ಆದೇಶ ಇದೆ. ED 10 TEC 2019 ಬೆಂಗಳೂರು 30 ಮೇ 2019 ಈ ಆದೇಶದ ಪ್ರಕಾರ ಈ SNQ ಕೋಟಾದಡಿಯಲ್ಲಿ ಇಂಜಿನಿಯರಿಂಗು ಮತ್ತು ಡಿಪ್ಲೊಮೊ ಪದವಿ ವ್ಯಾಸಂಗ ಮಾಡುವ ಕರ್ನಾಟಕ ರಾಜ್ಯದ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಖ್ಯಾಧಿಕ ಸೀಟುಗಳನ್ನು ಮೀಸಲಿಡ್ತಾರೆ ಮತ್ತು ಅದರಲ್ಲಿಯೇ ತಮಗೆ ಸೀಟುಗಳನ್ನು ನೀಡ್ತಾರೆ. ಈ ರೀತಿ ಸೀಟುಗಳು ನೀಡಿದಾಗ ತಾವು ಅತ್ಯಂತ ಕಡಿಮೆ ಬೋಧನಾ ಶುಲ್ಕ ವಿನಾಯಿತಿನೇ ಇರ್ತದೆ. ಉಳಿದಿರ್ತಕ್ಕಂಥ ಕಾಲೇಜಿನ ಫೀಸು, ಯೂನಿವರ್ಸಿಟಿ ಫೀಸು, ಎಕ್ಸ್ಟ್ರಾ ಸ್ಕಿಲ್ ಲ್ಯಾಬ್ ಫೀಸಸ್ ಅಂತ ಇರ್ತವೆ. ಅವುಗಳನ್ನು ಮಾತ್ರ ತಾವು ಕಡ್ಡಾಯವಾಗಿ ಪಾವತಿ ಮಾಡಿ ತಾವು ಅಭ್ಯಾಸವನ್ನು ಪೂರ್ಣಗೊಳಿಸ್ಬೋದು. ಹಾಗಾದರೆ SNQ ಕೋಟಾದಲ್ಲಿ ತಾವು ಸೀಟನ್ನು ಪಡ್ಕೊಂಡ್ರೆ ಟ್ಯೂಷನ್ ಫೀ ವೇವರ್ ಕೋಟಾ ಇದು. ಟ್ಯೂಷನ್ ಫೀ ವೇವರ್ ಆಗ್ತದೆ ಅಂದರೆ ನಿಮಗೆ ಟ್ಯೂಷನ್ ಫೀಯನ್ನು ಕಟ್ಟೋ ಅವಸರ ಇರೋದಿಲ್ಲ. ಇದನ್ನು ತಾವು ಗಮನಿಸಬೇಕು. ಹಾಗಾದರೆ ಇಲ್ಲಿ 4 ವಿಧದಲ್ಲಿ ಆ ಟ್ಯೂಷನ್ ಫೀ ವೇವರ್ ಬಗ್ಗೆ ಆದೇಶಗಳನ್ನು ಮಾಡ್ತಾರೆ. 1ನೇ ವರ್ಗ, 2ನೇ ವರ್ಗ, 3ನೇ, 4ನೇ ಮತ್ತು 5ನೇ ವರ್ಗ. ಮೊದಲಿಗೆ ತಾವು ಸೂಪರ್ ನ್ಯೂಮರರಿ ಕೋಟಾದಲ್ಲಿ ತಾವು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಪ್ರಪ್ರಥಮ ಬಾರಿಗೆ ತಹಸೀಲ್ದಾರರು ನೀಡಿರ್ತಕ್ಕಂಥ ವಿದ್ಯಾರ್ಥಿ ಹೆಸರಿಂದನೇ ತಾವು ವಾರ್ಷಿಕ ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳತಕ್ಕದ್ದು. ನಿಮ್ಮ ಕುಟುಂಬದ ಆದಾಯ ವಿದ್ಯಾರ್ಥಿಯ ಹೆಸರಿನ ಮೇಲೆ ಪಡೆದಿರತಕ್ಕಂಥ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಇರಬೇಕು. ಆ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಮತ್ತೊಮ್ಮೆ ಹೇಳ್ತೀನಿ, ವಿದ್ಯಾರ್ಥಿ ಹೆಸರಿನಲ್ಲಿಯೇ ಇರಬೇಕು ಕಡ್ಡಾಯವಾಗಿ. ಅದನ್ನು ತಾವು ಗಮನ ಇಡ್ರಿ. ಯಾರೆಲ್ಲ ತೆಗೆಸ್ಬೋದು? SC, ST, OBC ಪ್ರವರ್ಗದಲ್ಲಿ 2A, 2B, 3A, 3B ಮತ್ತು ಈ ಆದೇಶದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೂ ಕೂಡ SNQ ಕೋಟಾದಲ್ಲಿ ಅವಕಾಶವಿದೆ. ಯಾರೆಲ್ಲ ಜನರಲ್ ಮೆರಿಟ್ನಲ್ಲಿ ಮೀಸಲಾತಿಯಿಂದ ಹೊರಗಿರ್ತಾರೆ ಅವರೆಲ್ಲ ಜನರಲ್ ಮೆರಿಟ್ನ ಅಭ್ಯರ್ಥಿಗಳು ಕೂಡ ತಮ್ಮ ವಾರ್ಷಿಕ ಆದಾಯದ ಪ್ರಮಾಣ ಪತ್ರಗಳನ್ನು ತಹಸೀಲ್ದಾರರಿಂದ ಪಡೆದಿದ್ದವರು ಕೂಡ ಈ SNQ ಕೋಟಾಕ್ಕೆ ಎಲಿಜಿಬಿಲಿಟಿ ಆಗ್ತಾರೆ. ಅದನ್ನು ತಾವು ಗಮನಿಸಿರ್ಬೇಕು. ಹಾಗಾದರೆ ಆದಾಯ ಎಷ್ಟಿರಬೇಕು? ಈಗಾಗಲೇ KA ಬ್ರೋಚರ್ನಲ್ಲಿ ಹೇಳಿದಂತೆ ಯಾವುದೇ ವಿದ್ಯಾರ್ಥಿಯು SNQ ಕೋಟಾದಲ್ಲಿ ಅರ್ಹತೆಯನ್ನು ಪಡೆಯಬೇಕಂದ್ರೆ ಅವರ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎಂಬುದು ಒಂದು ಆದೇಶ ಇದೆ. ಇದರಲ್ಲಿ ಹಾಗಾದರೆ ಹೇಗೆಲ್ಲ ನೋಡ್ತಾರೆ? ಎಲ್ಲರೂ 8 ಲಕ್ಷ ರೂಪಾಯಿಗಳ ವಾರ್ಷಿಕ ಆದಾಯ ಪ್ರಮಾಣ ಪತ್ರವನ್ನು ಅನ್ವಯ ಮಾಡೋಕ್ಕಾಗುತ್ತಾ ಅನ್ನೋದಕ್ಕೆ ಒಂದಿಷ್ಟು ಗೌರ್ಮೆಂಟ್ ಆದೇಶವನ್ನು ಹೊರಡಿಸಿದ್ದಾರೆ. ಮೊದಲಿಗೆ ತಾವೆಲ್ಲ ಬೋಧನಾ ಶುಲ್ಕ ವಿನಾಯಿತಿ ಯೋಜನೆಗೆ ಅಂಥೇಳಿ ಸಪ್ರೇಟಾಗಿ ಅಲ್ಲಿ ಕಾಲಮ್ ಏನು ಕೇಳಿರೋದಿಲ್ಲ ನಿಮ್ಮ ಅರ್ಜಿಯಲ್ಲಿ. ತಮ್ಮ ವಾರ್ಷಿಕ ಆದಾಯ ಏನಿರ್ತದೋ ಅದರ ಆಧಾರದ ಮೇಲೆ ಅದು SNQ ಕೋಟಾಕ್ಕೆ ಎಲಿಜಿಬಿಲಿಟಿಯನ್ನು ಪಡೀತದೆ. ಅದನ್ನು ತಾವು ಗಮನಿಸಿರಬೇಕು. ಇಲ್ಲಿ 5 ವಿಭಾಗಗಳನ್ನು ಮಾಡ್ತಾರೆ. ಮೊದಲನೇ ವಿಭಾಗ ಏನು ಅಂತಂದರೆ ಅವರ ವಾರ್ಷಿಕ ಆದಾಯ 2.5 ಲಕ್ಷಕ್ಕೆ ಮೀರದ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡ್ತಾರೆ. ಫಸ್ಟ್ ಹಂತದಲ್ಲಿ ಮೊದಲು 2.5 ಲಕ್ಷವರೆಗೆ ನೋಡ್ತಾರೆ. ಒಂದಿಷ್ಟು ವಿದ್ಯಾರ್ಥಿಗಳು 2.5 ಲಕ್ಷದ ಒಳಗಡೆ ಬಂದರೆ ಅವ್ರಿಗೆ ಪ್ರಥಮವಾಗಿ SNQ ಕೋಟಾದ
ಸೀಟ್ಗಳನ್ನು ಅಲಾಟ್ ಮಾಡ್ತಾರೆ. ಇನ್ನು ಎರಡನೇ ವಿಭಾಗದಲ್ಲಿ 2.5 ಲಕ್ಷದಿಂದ 3.5 ಲಕ್ಷದವರೆಗೆ ವಾರ್ಷಿಕ ಆದಾಯ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಆ ಸೀಟುಗಳನ್ನು ಹಂಚಿಕೆ ಮಾಡ್ತಾರೆ. ಇನ್ನು ಮೂರನೇ ವಿಭಾಗಕ್ಕೆ ಬಂದರೆ 3.5 ಲಕ್ಷದಿಂದ 4.5 ಲಕ್ಷದವರೆಗೆ ಪೋಷಕರ ವಾರ್ಷಿಕ ಆದಾಯ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾರೆ. ಇನ್ನು 4ನೇ ವರ್ಗಕ್ಕೆ ಬಂದರೆ ಅಲ್ಲಿ 4.5 ಲಕ್ಷದಿಂದ 6.5 ಲಕ್ಷ ಯಾವ್ಯಾವ ವಿದ್ಯಾರ್ಥಿಗಳದ್ದು ಆದಾಯ ಇದೆಯೋ ಅವರನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು ಕೊನೆಯದಾಗಿ ಈ 6 ಲಕ್ಷದಿಂದ 8 ಲಕ್ಷಗಳವರೆಗೆ ಪೋಷಕರ ವಾರ್ಷಿಕ ಆದಾಯವನ್ನು ತೆಗೆಸಿರ್ತಕ್ಕಂಥ ಆ ವಿದ್ಯಾರ್ಥಿಗಳಿಗೆ ಸೂಪರ್ ನ್ಯೂಮರರಿ ಕೋಟಾವನ್ನು ನೀಡ್ತಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ತಾವು ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚೆ ನಾನು ಈಗಾಗಲೇ ಏನೆಲ್ಲ ಅಂಶಗಳನ್ನು ಹೇಳಿದೆ ಅವುಗಳನ್ನು ಕನ್ಫರ್ಮ್ ಮಾಡಿಕೊಳ್ಳ್ರಿ. KA ಉತ್ತಮವಾಗಿರೋ ಸಾಫ್ಟ್ವೇರನ್ನು ತಯಾರು ಮಾಡಿದರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾದ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು, ತೊಂದರೆಗಳು ಬರ್ತವೆ. ತಾವು ಅವುಗಳನ್ನು ಬಗೆಹರಿಸ್ಕೊಂಡು ನಂತರ ನೀವು ಫೈನಲ್ ಸಬ್ಮಿಟ್ ಮಾಡಿ. ಅಲ್ಲಿವರೆಗೂ ನೀವು ಅಪ್ಲಿಕೇಶನ್ ಬೇಕಿದ್ರೆ ಸಬ್ಮಿಟ್ ಮಾಡಿ, ಡ್ರಾಫ್ಟ್ ತೆಗೊಳ್ಳಿ, ಫೀ ಪೇಮೆಂಟ್ ಮಾಡಬೇಡಿ. ಒನ್ಸ್ ನಿಮ್ಮದೆಲ್ಲ ಕಾಲಮ್ಗಳನ್ನು ಸರಿಯಾಗಿದೆ ಅಂಥೇಳಿ ಒಂದಲ್ಲ ಎರಡು ಸಾರಿ ನೀವು ನಿಮ್ಮ ಪಾಲಕರ ಜೊತೆಗೆ ಮಾಡಿದ್ದಾದ ಮೇಲೆ ಚರ್ಚೆ ಮಾಡಿ ನಿಮ್ಮ ಬ್ರದರ್ಸು ಅಥವಾ ನಿಮ್ಮ ಲೆಕ್ಚರ್ಸ್ ಜೊತೆಗೆ ಮತ್ತೊಂದು ಸಾರಿ ಅದನ್ನು ತೋರಿಸಿ ಫೈನಲ್ ಆದಮೇಲೆ ನೀವು ಸಬ್ಮಿಟ್ ಮಾಡಿ. ಒಂದು ಸಲ ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಮತ್ತೆ ತಿದ್ದುಪಡಿಗಳಿಗೆ ಅವಕಾಶಗಳು ಇರೋದಿಲ್ಲ. ಸೊ ಹಾಗಾಗಿ ಈ SN ಕೋಟಾವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಫೀ ವೇವ್ ಆಗ್ತದೆ ಅಂತ ನಾನು ಈಗಾಗಲೇ ಹೇಳಿದೆ. ಎಷ್ಟಾಗ್ಬೋದು ಎಂಬುದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಅಥವಾ ಪಾಲಕರ ಒಂದು ಇಂಗಿತ ಇರ್ತದೆ. ನಾನು ಕಳೆದ ಸಾಲಿನಲ್ಲಿ ಪ್ರಥಮ ವರ್ಷದ ಇಂಜಿನಿಯರಿಂಗ್ ಅಡ್ಮಿಷನ್ನ ಪಡೆದಿರೋ ವಿದ್ಯಾರ್ಥಿಗಳಿಗೆ ನಾನು ಪರಿಗಣಿಸಿದರೆ, ಈ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಲವಾರು ವಿಭಾಗಗಳಿದ್ದಾವೆ ಕರ್ನಾಟಕದಲ್ಲಿ. ಒಂದು ಯೂನಿವರ್ಸಿಟಿ ಕಾಲೇಜಸ್ಸು, ಸೆಕೆಂಡ್ ಒನ್ನು ಆಟೋನಮಸ್ ಕಾಲೇಜಸ್ಸು, ಥರ್ಡ್ ಒನ್ನು VTU ಕಾಲೇಜಸ್ಸು, ಜೊತೆಗೆ ಒಂದು ಏಡೆಡ್ ಕಾಲೇಜಸ್ಸು, ಒಂದು ಅನ್ಏಡೆಡ್ ಕಾಲೇಜಸ್ಸು, ಒಂದು ಮೈನಾರಿಟಿ ಕಾಲೇಜಸ್, ಹೀಗೆ ಹಲವಾರು ವಿಭಾಗಗಳಿದ್ದಾವೆ. ಈ ಎಲ್ಲ ಬೇರೆ ಬೇರೆ ಕಾಲೇಜುಗಳ ವಿಧಗಳ ಬಗ್ಗೆ ಕೂಡ ನಾನು ವಿಡಿಯೋವನ್ನು ಮಾಡೋನಿದ್ದೇನೆ. ದಯವಿಟ್ಟು ತಾವು ಅದನ್ನು ಕೂಡ ನೋಡಿ ಹೆಚ್ಚೆಚ್ಚು ಮಾಹಿತಿಗಳನ್ನು ಪಡಿಬೇಕು. ಅಂದಾಗ ಮಾತ್ರ ನೀವು ಪರಿಣಾಮಕಾರಿಯಾಗಿ ನಿಮ್ಮ ರ್ಯಾಂಕಿಗೆ ತಕ್ಕಂತೆ ತಾವು ಸೀಟುಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಈ SNQ ಕೋಟಾದಲ್ಲಿ ಜನರಲ್ ಮೆರಿಟ್ ವರ್ಗದ ಅಭ್ಯರ್ಥಿಗಳಿಗೂ ಕೂಡ ಅವಕಾಶವಿದೆ. ಯಾರೆಲ್ಲ ವಿದ್ಯಾರ್ಥಿಗಳ ಆದಾಯ 8 ಲಕ್ಷದ ಒಳಗಡೆ ಇರ್ತದೆ ಅವರೆಲ್ಲರೂ ಕೂಡ SNQ ಕೋಟಾಕ್ಕೆ ಅರ್ಹರು. ತಮ್ಮ KCTಯ ಅರ್ಜಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು SNQ ಕೋಟಾಕ್ಕೆ ಅಂಥೇಳಿ ಮೆನ್ಷನ್ ಇರೋದಿಲ್ಲ. ನೀವು ಏನೆಲ್ಲ ಆದಾಯದ ಹಾಕ್ತೀರಿ, RD ಸಂಖ್ಯೆ ಹಾಕ್ತೀರಿ. RD ಸಂಖ್ಯೆ ಹಾಕಿದ ಮೇಲೆ ಅದು ಆಟೋ ಫೆಚ್ ಆಗ್ತದೆ, ವ್ಯಾಲಿಡೇಷನ್ ಆಗ್ತದೆ, ಆಟೋ ಫೆಚ್ ಆಗ್ತದೆ, ನೇಮ್ ಮ್ಯಾಚ್ಡ್ ಅಂತದೆ, ವೆರಿಫೈಡ್ ಅಂತ ಬಂತು ಅಂತಂದರೆ ನಿಮ್ಮ ಇನ್ಕಮ್ನ ಆ ಸಾಫ್ಟ್ವೇರ್ ಒಪ್ಕೊಂಡಿದೆ ಅಂತ ಅರ್ಥ. ಸೊ ಹಾಗಾಗಿ ತಮಗೆಲ್ಲರಿಗೂ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶವಿದೆ. ನೀವು ಬಿಫೋರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಮೊದಲು ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನು 8 ಲಕ್ಷದ ಒಳಗಡೆ ಇರುವ ಹಾಗೆ ತೆಗೆದುಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಿದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೂ ಕೂಡ SNQ ಕೋಟಾದಲ್ಲಿ ಸೀಟ್ ಸಿಕ್ಕರೆ ಟ್ಯೂಷನ್ ಫೀ ವೇವ್ ಆಗ್ತದೆ. ಎಷ್ಟಾಗ್ತದೆ ಅಂತ ಹೇಳ್ತಾ ಇದ್ದೆ ನಾನು. ಕಳೆದ ಸಾಲಿನಲ್ಲಿ ಸುಮಾರೊಂದು ಟ್ಯೂಷನ್ ಫೀ ಹಲವಾರು ಬೇರೆ ಬೇರೆ ಕಾಲೇಜುಗಳ ಎವರೇಜ್ ಸರಾಸರಿಯನ್ನು ನಾನು ಪರಿಗಣಿಸಿದರೆ 95,000ದಿಂದ 1,15,000ವರೆಗೆ ಕೇವಲ ಟ್ಯೂಷನ್ ಫೀಸ್ ಇದೆ. ಅದರಲ್ಲಿಯೂ ಎಕ್ಸ್ಕ್ಲೂಡಿಂಗ್ ನಿಮ್ಮ ಲ್ಯಾಬ್ ಫೀಸ್ ಅಂತ ತೊಗೊಳ್ತಾರೆ, ಸ್ಕಿಲ್ ಲ್ಯಾಬ್ ಫೀಸ್ ಅಂತ ತೊಗೊಳ್ತಾರೆ, ಮತ್ತು ಯೂನಿವರ್ಸಿಟಿ ಫೀಸ್ ಅಂತ ತೊಗೊಳ್ತಾರೆ, ಎಕ್ಸಾಮಿನೇಷನ್ ಫೀಸ್ ಅಂತ ತೊಗೊಳ್ತಾರೆ. ಹೀಗೆ ಬೇರೆ ಬೇರೆ ಆ ಫೀಸ್ಗಳೆಲ್ಲವೂ ಇರ್ತದೆ. ಆ ಟ್ಯೂಷನ್ ಫೀ 95,000ದಿಂದ 1,00,000, 1,15,000ವರೆಗೆ ಕಳೆದ ಸಾಲಿನಲ್ಲಿ ಇತ್ತು. ಬೇರೆ ಬೇರೆ ಆಟೋನಮಸ್ಸು ಈಗೆಲ್ಲ ಹೇಳಿದ್ನಲ್ಲ ಹಾಗೆ. ನೀವು ಒಂದು ವೇಳೆ SNQ ಕೋಟಾದಲ್ಲಿ ತಾವು ಏನಾದರೂ ತಮಗೆ ಸೀಟ್ ಅಲಾಟ್ ಆದರೆ ತಮ್ಮ ಆದಾಯದ ಅರ್ಹತೆ ಆಧಾರದ ಮೇಲೆ SNQ ಕೋಟಾ ಆಟೋಮೆಟಿಕ್ಕಾಗಿ ಅದು ಸಿಸ್ಟಮೇ ಮಾಡ್ತದೆ. ತಮಗೆ ಅಲಾಟ್ ಆಯಿತು ಅಂದರೆ ಸುಮಾರು 40-45 ಸಾವಿರದಲ್ಲೇ ತಾವು ಪ್ರತಿ ವರ್ಷ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮುಗಿಸ್ಕೊಳ್ಬೋದು. ಸೊ ಇದಿಷ್ಟು ಮಾಹಿತಿ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ದಯವಿಟ್ಟು ನಿಮ್ಮ ವಾರ್ಷಿಕ ಆದಾಯ ಪ್ರಮಾಣ ಪತ್ರವನ್ನು ಸರಿಯಾಗಿ ತೆಗೆದುಕೊಂಡು ನಂತರ ತಾವು ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಗಳನ್ನು ಕಳಿಸ್ಕೊಡಿ, ಅವ್ರಿಗೂ ಕೂಡ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.